ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ ಸ್ವಾಮಿ ಅವರು. ವಿನಯ್ ಕುಮಾರ್ ಸ್ವಾಮಿ ಅವರು ಅತ್ಯಂತ ಸುಪ್ರಸಿದ್ಧ ಮೂಳೆ ತಜ್ಞರಾಗಿ ಬೆಂಗಳೂರಿನಲ್ಲಿ ಸುಪ್ರಸಿದ್ಧರಾಗಿದ್ದಾರೆ. ಮೇಲಾಗಿ ಅವರು ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೋರ್ಟ್ಸ್ ಸರ್ಜರಿಯಲ್ಲಿ ಕೂಡ ತರಬೇತಿ ಪಡೆದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ 1,000 ನೀ ಸರ್ಜರಿಗಳು ಅಂದ್ರೆ ಮಂಡಿ ಸರ್ಜರಿಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ರಿಪ್ಲೇಸ್ಮೆಂಟು, ಆರ್ಥ್ರೋಸ್ಕೋಪಿ ಎಲ್ಲವನ್ನೂ ಮಾಡೋದ್ರ ಜೊತೆಗೆ ಅವರು ಸ್ವತಃ ಮ್ಯಾರಥಾನ್ ರನ್ನರ್, ಪ್ರೈಸಸ್ ಗೆದ್ದಿದ್ದಾರೆ. ಟೆನ್ನಿಸ್ ಪ್ಲೇಯರ್ ಕೂಡ. ಸೊ ಟೆನ್ನಿಸ್ ಪ್ಲೇಯರ್ಗೆ ಟೆನ್ನಿಸ್ ಎಲ್ಬೋ ಆಗೋದಿಲ್ಲ, ಅಥವಾ ಆದ್ರೂ ಟೆನ್ನಿಸ್ ಎಲ್ಬೋ ಅಂತ ಅಂತೀವಿ. ಆದ್ರೆ ಈಗ ಹೊಸ ಹೆಸರುಗಳು ಬಂದ್ಬಿಟ್ಟಿದೆ. ಯಾರು ನೋಡಿದವರೆಲ್ಲ ನಮ್ಗೆ ಟೆಕ್ನಿಕ್ಕು, ಟೆಕ್ಸ್ಟಿಂಗ್ ಥಂಬು ಅಥವಾ ಲ್ಯಾಪ್ಟಾಪ್ ಸ್ಪೈನು ಅಂತ ಹೇಳ್ತಾರೆ. ಇದೇನು ಹೊಸ ಪದಗಳು, ಏನಿವು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ವಿನಯ್ ಅವರೇ. ನಮಸ್ಕಾರ ಮೇಡಮ್. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೌದು, ಈ ನಡುವೆ ನಮಗೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಪೇಷಂಟ್ಗಳು ಮುಂಚೆ ಮಂಡಿ ಸೌದಿದೆ ಅಂತ ಬರ್ತಾ ಇದ್ರು, ಮೂಳೆ ಮುರಿದಿದೆ ಅಂತ ಬರ್ತಾ ಇದ್ರು. ಇವಾಗ ಈ ಹೊಸ ಕಾಯಿಲೆಗಳನ್ನ ನಾವು ಕಾಯಿನ್ ಮಾಡಿದೀವಿ. ಅವ್ರು ನಮ್ಮ ಹತ್ರ ಬರೋದು ನಂಗೆ ಕತ್ತು ನೋವು ಡಾಕ್ಟ್ರೆ ಅಂತ ಬರ್ತಾರೆ. 25 ವರ್ಷದ ಸಾಫ್ಟ್ವೇರ್ ಪ್ರೊಫೆಷನಲ್, 3 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ, ಕತ್ತು ನೋವು ಸರಿನೇ ಹೋಗ್ತಾ ಇಲ್ಲ. 18 ವರ್ಷದ ಹುಡುಗಿ, ಅವ್ರ ತಂದೆ ತಾಯಿ ಅವ್ರಿಗೆ ಮೊಬೈಲ್ ಕೊಡ್ಸಿರ್ತಾರೆ ಒಂದ್ 3-4 ವರ್ಷ ಹಿಂದೆ. ಅದನ್ನ ಬ್ರೌಸ್ ಮಾಡಿ 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 ಬೆರಳು ನೋವು ಅಂತ ಬರ್ತಾರೆ. ಹೌದು, ಮುಂಚೆ ಮೂಳೆ ಸಮಸ್ಯೆ ಅಂತ ಬರೋರೆಲ್ಲ 50 ವರ್ಷ 60 ವರ್ಷದ ಮೇಲಿರೋರು. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರೋದು 20-30ರಲ್ಲಿ, ಆಮೇಲೆ 10ರಿಂದ ಹೌದು ಟೀನೇಜರ್ಸ್ ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಕಾಯಿನ್ ಮಾಡಿರೋ ಟರ್ಮ್ಗಳು ಟೆಕ್ನಿಕ್ ಅಂತ. ಅಂದ್ರೆ ಈ ಟೆಕ್ನಾಲಜಿನಲ್ಲಿ ಕೆಲಸ ಮಾಡೋರ್ಗೆ ಬರೋ ಕತ್ ನೋವು. ಟೆಕ್ಸ್ಟಿಂಗ್ ಥಂಬ್ ಅಂತ, ಅಂದ್ರೆ ಕೈನಲ್ಲಿ ಬ್ರೌಸ್ ಮಾಡಿ 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 ಸ್ಕ್ರೋಲ್ ಮಾಡಿ 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 ಬರೋ ಹೆಬ್ಬೆರಳು ನೋವು. ಅಲ್ಲ, ಮೊದ್ಲು ಹೆಬ್ಬೆರಳು ಒತ್ತಾ ಇದ್ರು, ಈಗ ಇವರು ಹೆಬ್ಬೆರಳನ್ನ ಮೊಬೈಲ್ ಅಲ್ಲಿ ಒತ್ತಿ ಒತ್ತಿ ಹೆಬ್ಬೆಟ್ಟುಗಳಾಗೋಗ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಬರ್ತಾ ಇದಾರೆ. ಆಮೇಲೆ ತುಂಬಾ ಹೊತ್ತು ಕುತ್ಕೊಂಡು ಮಾಡೋ ಕೆಲಸ. ಇವಾಗ ಮುಂಚೆ ಎಲ್ಲ ತರತರವಾರಿ ಕೆಲಸಗಳಿತ್ತು, ಅದರಲ್ಲಿ ಡೆಸ್ಕ್ ಜಾಬ್ ಮಾಡೋರು ಒಂದ್ ಪ್ರಪೋರ್ಷನ್ ಇದ್ರು. ಇವಾಗ 90% ಜನ ಬರೀ ಡೆಸ್ಕ್ ಜಾಬೇ ಮಾಡ್ತಾರೆ, ಒಂದ್ ಕಡೆ ಕುತ್ಕೊಂಡು ಮಾಡೋ ಕೆಲಸ ಮಾತ್ರ ಮಾಡ್ತಾರೆ. ಅವ್ರಗಳಿಗೆ ಸೊಂಟ ನೋವು ಬರ್ತಾ ಇದೆ. ಸೊ ಈ ತರ ಬರೋ ಕತ್ ನೋವು, ಹೆಬ್ಬೆರಳು ನೋವು, ಆಮೇಲೆ ಸೊಂಟ ನೋವಿಗೆ ನಾವು ಟೆಕ್ನಿಕ್, ಆಮೇಲೆ ಟೆಕ್ಸ್ಟಿಂಗ್ ಥಂಬ್, ಆಮೇಲೆ ಲ್ಯಾಪ್ಟಾಪ್ ಸ್ಪೈನ್ ಅಂತ ಹೇಳ್ತಾ ಇದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ? ಮತ್ತದು ಬರೀ ಹಿಸ್ಟ್ರಿಯಲ್ಲೇ ಡಯಾಗ್ನೋಸಿಸ್ ಮಾಡ್ತೀರಾ ಅಥವಾ ಏನಾದ್ರೂ ಟೆಸ್ಟ್ ಮಾಡ್ಬೇಕಾಗತ್ತಾ ಅವ್ರಿಗೆ? ಇಲ್ಲ, ಮೊದಲನೇದು ಯಾವತ್ತಿದ್ರು ನಮ್ಮ ಮೆಡಿಸಿನ್ ಅಲ್ಲಿ ಹಿಸ್ಟ್ರಿ ಏನ್ ಆಗ್ತಾ ಇದೆ, ಏನ್ ಕಾರಣ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಯಾವುದೇ ಕಾಯಿಲೆಗಾದ್ರೂ ಕಾರಣ ಕಂಡುಹಿಡಿದ್ರೆ ಅವಾಗ ಅದಕ್ಕೆ ಸೂಕ್ತವಾಗಿ ಪರಿಹಾರ ನಾವು ಕೊಡ್ಬೋದು. ಈ ಕತ್ ನೋವು ಅಂತ ಬರ್ತಾರೆ ಅವ್ರಿಗೆ ಫಸ್ಟ್ ನೀವು ಏನ್ ಕೆಲಸ ಮಾಡ್ತೀರಾ, ಎಷ್ಟು ಹೊತ್ತು ಕೂತಿರ್ತೀರಾ, ನೀವು ಹೇಗೆ ಕೆಲಸ ಮಾಡ್ತೀರಾ, ಯಾವ ಪೋಸ್ಟಲ್ಲಿ ಕೆಲಸ ಮಾಡ್ತೀರಾ ಅಂತ ಎಲ್ಲ ಕೇಳ್ಕೊತೀವಿ. ಮಾಮೂಲಾಗಿ ಅವ್ರು ಯಾವ ತರ ಇರ್ತಾರೆ ಅಂದ್ರೆ, ಅವರು ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಸೋಫಾ ಮೇಲೆ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಒಂದು ಪ್ರಾಪರ್ ವರ್ಕ್ ಸ್ಟೇಷನ್ ಯೂಸ್ ಮಾಡ್ತಾ ಇರಲ್ಲ. ಆಫೀಸ್ ಅಲ್ಲಿ ಇದ್ದಾಗ ಒಂದು ಒಳ್ಳೆ ಡಿಸಿಪ್ಲಿನ್ ಇರತ್ತೆ ಜನರಿಗೆ. ಚೇರು ಇರುತ್ತೆ, ಹೌದು ಹೌದು, ಒಳ್ಳೆ ಟೇಬಲ್ ಇರುತ್ತೆ. ಕರೆಕ್ಟ್, ಒಳ್ಳೆ ಟೇಬಲ್ ಇರುತ್ತೆ, ಒಳ್ಳೆ ಚೇರ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ ವರ್ಕ್ ಮಾಡುವಾಗ. ಆ ಡಿಸಿಪ್ಲಿನ್ ಈ ನಡುವೆ ವರ್ಕ್ ಫ್ರಮ್ ಹೋಮ್ ಮಾಡೋರಲ್ಲಿ ನಾವು ಕಾಣ್ತಾ ಇಲ್ಲ. ಅವರು ಹಾಸಿಗೆ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ಮಲ್ಕೊಂಡು ಕೆಲಸ ಮಾಡ್ತಾರೆ. ಇದರಿಂದ ನಮ್ ಕತ್ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ. ನಮ್ಮ ಹ್ಯೂಮನ್ ಕತ್ತು ಆಕ್ಟಿವ್ ಆಗಿರೋದಕ್ಕೆ ಮಾಡಿದೆ. ತುಂಬಾ ಹೊತ್ತು ತಪ್ಪ ಪೋಸ್ಚರ್ ಅಲ್ಲಿ, ಒಂದೇ ಪೋಸ್ಚರ್ ಅಲ್ಲಿ ಇಟ್ಕೊಂಡಿರೋದಕ್ಕೋಸ್ಕರ ಮಾಡಿಲ್ಲ. ಹೌದು. ಸೊ ಅದರಿಂದ ಇವ್ರಿಗೆ ಕತ್ ನೋವು ಬರ್ತಾ ಇದೆ. ನಾವು ಅವ್ರಿಗೆ ಅಕಸ್ಮಾತ್ ಪೋಸ್ಚರ್ ಸರಿ ಇಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಈ ಬ್ರೌಸ್ ಮಾಡೋ ಹವ್ಯಾಸ ತುಂಬಾ ಇವಾಗ ಮೊಬೈಲ್ ಅಲ್ಲಿ. ನಮ್ ಹತ್ರ ಸುಮಾರು 65-70 ವರ್ಷದ ಗೃಹಿಣಿಯರು ಕೂಡ ಬರ್ತಾ ಇದಾರೆ. ಅವರು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಅಡಿಕ್ಟ್ ಆಗೋಗಿದ್ದಾರೆ ಅಂದ್ರೆ, ಮೊಬೈಲ್ ಬಿಟ್ಟು ಬರೋದಿಲ್ಲ, ನಂಗೆ ಹೆಬ್ಬೆರಳು ನೋವು ಅಂತ ಬರ್ತಾರೆ. ಸೊ ಈ ಇನ್ಸ್ಟಾಗ್ರಾಮ್ ಅಡಿಕ್ಷನ್ ಬರೀ ಮಕ್ಕಳಲ್ಲಿ, ಟೀನೇಜರ್ಸ್ ಅಲ್ಲ, ತುಂಬಾ ವಯಸ್ಸಾಗಿರೋರಲ್ಲೂ ಕೂಡ ಇದೆ. ಸೊ ಅವರು ಹೆಬ್ಬೆರಳು ನೋವು ಅಂತ ಬರ್ತಾರೆ. ಅವ್ರಿಗೆ ಹಿಸ್ಟ್ರಿ ಕೇಳ್ತೀವಿ. ಈಗ ವಾಕಿಂಗ್ ಹೋಗ್ತೀವಲ್ಲ, ಆ ವಾಕಿಂಗ್ ಬಂದವ್ರಲ್ಲಿ ವಾಕಿಂಗ್ ಮಾಡೋದ್ ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಸಾಯಂಕಾಲ ಅಂತೂ ಫುಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ ಪಾರ್ಕ್. ಏನು ಅಂದ್ರೆ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ,
ಬರೀ ಮೊಬೈಲ್ ನಲ್ಲಿ ಬ್ರೌಸ್ ಮಾಡ್ತಾ ಇರೋದು. ಒಂಥರ ನಿಜ ಅದು ನಿಜ ನಿಜ. ಮೇನಿಯಾಗಿ ಹೋಗ್ಬಿಟ್ಟಿದೆ. ಹೌದು ಹೌದು ಹೌದು. ಸೇಮ್ ಪೋಸ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡದೇ ಇರೋದಕ್ಕೆ, ಅಡಿಕ್ವೇಟ್ ಬ್ರೇಕ್ಸ್ ತಗೊಳ್ದೇ ಇರೋದಕ್ಕೆ ಸೊಂಟ ನೋವು ಅಂತಾನು ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ. ನಾವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ರ ಕಡೆ ನಾವು ಸ್ವಲ್ಪ ಅನುಕಂಪನೂ ತೋರಿಸ್ಬೇಕು. ಸುಮಾರು ಜನ ಪೇಷಂಟ್ಸ್ ನಮ್ಗೆ ಬಂದು ಹೇಳ್ತಾರೆ, ಡಾಕ್ಟರ್ ನಮ್ಮಲ್ಲಿ ಎಷ್ಟು ಪ್ರೆಷರ್ ಇದೆ ಅಂದ್ರೆ ನಾವು ಒಂದ್ ನಿಮಿಷ ನನ್ನ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಕಂಟಿನ್ಯೂಸ್ ಆಗಿ 10 ಗಂಟೆ 12 ಗಂಟೆ ಕಾಲ, ಒಂದೊಂದ್ಸಲ 16 ಗಂಟೆ ಕಾಲ ಕೆಲಸ ಅವ್ರು ಮಾಡ್ತಾ ಇರ್ಬೇಕು, ಮಾಡ್ಬೇಕಾಗೋ ಪರಿಸ್ಥಿತಿ ಇದೆ. ಮಾಡ್ಬೇಕಾಗತ್ತೆ. ಸೊ ಆ ತರ ಇದ್ದಾಗ ಅವ್ರಗಳಿಗೆಲ್ಲ ಕತ್ ನೋವು, ಹೆಬ್ಬೆರಳು ನೋವು, ಆಮೇಲೆ ಸೊಂಟ ನೋವು ಬರ್ತಾ ಇದೆ. ಸೊ ಈ ತರ ಹಿಸ್ಟ್ರಿ ತಗೋತೀವಿ. ಅಕಸ್ಮಾತ್ ನಮ್ಗೆ ಸಮಸ್ಯೆ ತುಂಬಾ ವರ್ಷದಿಂದ ಇತ್ತು ಅಂದ್ರೆ ಎಕ್ಸ್ರೇ ಮಾಡಿಸ್ತೀವಿ, ಒಂದೊಂದ್ಸಲ MRI ಅಂತ ಕೂಡ ಮಾಡಿಸ್ತೀವಿ. ಸೊ ಇದೆಲ್ಲ ಮಾಡೋದ್ರಿಂದ ಏನ್ ಕಾಯಿಲೆ ಅಂತ ಕಂಡು ಹಿಡಿತೀವಿ. ಅದು ಬರೀ ಪೋಸ್ಚರ್ ಇಂದ ಟೆಂಪರರಿ ಪ್ರಾಬ್ಲಮ್ ಆಗಿದ್ಯಾ, ಅಥವಾ ತುಂಬಾ ವರ್ಷದಿಂದ ಇದ್ದು ಇದು ಪರ್ಮನೆಂಟ್ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ, ಕತ್ತಿನ ಮೂಳೆ ಸೌದೋಗ್ತಾ ಇದೆಯಾ ಆಗ್ಲೇ, ಅಥವಾ ಡಿಸ್ಕ್ ಏನಾದ್ರು ಆಚೆ ಬಂದಿದ್ಯಾ ಅಂತ ಕೂಡ ಕಂಡು ಹಿಡಿದು ಡಯಾಗ್ನೋಸಿಸ್ ಮಾಡಿ ಆ ಸಮಸ್ಯೆಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ. ಅಂದ್ರೆ ಹಾಗೆ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಕತ್ ನೋವು ಬರಕ್ಕೆ ಆ ಸ್ನಾಯುಗಳದ್ದು ಸ್ಪ್ಯಾಸಮ್ ಹೋಗಿರೋದ್ರಿಂದನೂ ಬರ್ಬೋದು, ಅಥವಾ ಒಳಗಡೆಗೆ ಮೂಳೆ ಕೂಡ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ತರಾನು ಕೂಡ ಆಗ್ಬೋದು. ಸೊ ಎರಡರಲ್ಲಿ ಯಾವ್ದಿದೆ ಅಂತ ನೋಡ್ಕೊಂಡು ಅವ್ರಿಗೆ ಹೇಳ್ತೀರಿ. ಸೊ ಇದು ಎಕ್ಸಸೈಸ್ಗಳನ್ನ ಏನಾದ್ರು ಹೇಳ್ಕೊಡ್ತೀರಾ ಅಥವಾ ಹೇಗೆ ಅವ್ರಿಗೆ? ಖಂಡಿತ. ಅವರು ಒಂದೊಂದ್ಸಲ ತುಂಬಾ ನೋವಲ್ಲಿದ್ದಾಗ ಅವ್ರು ಒಂದ್ ದಿವಸನೂ ರಜಾ ಹಾಕೋದಕ್ಕೆ ಆಗೋದಿಲ್ಲ. ಒಂದೊಂದ್ಸಲ ಅವ್ರಿಗೆ ಪೇನ್ ಕಿಲ್ಲರ್ಸ್ ಕೂಡ ಕೊಡ್ತೀವಿ. ಕೆಲವೆಲ್ಲ ಸೇಫ್ ಆಗಿರೋ ಪೇನ್ ಕಿಲ್ಲರ್ಸ್ ಗಳಿದೆ, ಅದನ್ನ ಕೊಡ್ಬೋದು. ಆಮೇಲೆ ಬೆಲ್ಟ್ ಗಳು ಕೊಡ್ತೀವಿ ಅವ್ರಿಗೆ ಸಹಾಯ ಆಗೋವಂಥದ್ದು. ಆಮೇಲೆ ಕೆಲವೆಲ್ಲ ತಪ್ಪುಗಳು ಅವ್ರು ಮಾಡ್ತಾ ಇರ್ತಾರೆ. ಈಗ ನಾವು ಕೆಲಸ ಮಾಡುವಾಗ ಹೇಗೆ ಹೌದು, ಕೂತ್ಕೋಬೇಕು ಅಂತ. ನಮ್ಮ ಸ್ಕ್ರೀನು ನಮ್ಮ ಕಣ್ಣಿನ ಲೆವೆಲ್ಗೆ ಇರಬೇಕು. ಈಗ ನಾನ್ ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಈ ಇದ್ದೀನಿ, ಇದು ಕೂಡ level, ಸ್ವಲ್ಪ ತಪ್ಪು ಹೌದು. ಲೆವೆಲ್. ನೀವು ಕರೆಕ್ಟ್ ಆಗಿ ಕೂತಿದ್ದೀರಾ, ನಿಮ್ಮ ಹೌದು. ಕಣ್ಣು ಸ್ಕ್ರೀನ್ ಲೆವೆಲ್ ಇದೆ, ನನ್ನ ಕತ್ತು ಸ್ವಲ್ಪ ಮೇಲ್ಗಡೆ ಇದೆ, ನಾನು ಕೆಳಗಡೆ ನೋಡ್ತಾ ಇದೀನಿ. ಇದು ಹಾಗೆ ನೋಡ್ಕೋದ್ರೆ ಇದು ಒಳ್ಳೆ ವಿಡಿಯೋ, ಯಾಕಂದ್ರೆ ನಾನು ತಪ್ಪು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಸರಿಯಾಗಿರೋ ಎಕ್ಸಾಂಪಲ್ ತೋರಿಸ್ತಾ ಇದ್ದೀರಾ. ಸೊ ನಿಮ್ ತರ ಸರಿ, ಇರ್ಬೇಕು. ಸರಿ, ಓಕೆ. ಸೊ ಕಣ್ಣಿನ ಲೆವೆಲ್ಗೆ ಸ್ಕ್ರೀನ್ ಇರಬೇಕು. ಅವರು ಬಗ್ಬಾರ್ದು ಜಾಸ್ತಿ. ತುಂಬಾ ಹೊತ್ತು ಬಗ್ಗಿದ್ರೆ ಅದರಿಂದ ಸಮಸ್ಯೆ ಆಗುತ್ತೆ. ಸೊ ಸ್ಕ್ರೀನ್ ನ ಹೌದು. ನಿಮ್ಮ ಕಣ್ಣಿನ ಲೆವೆಲ್ ತಗೊಂಬನ್ನಿ ಅಂತ ನಾವು ಹೇಳ್ತೀವಿ. ಅದನ್ನ ನೀವು ಅದಕ್ಕೆ ಚೇರ್ ನ ಚೇಂಜ್ ಮಾಡ್ಬೋದು, ಅಥವಾ ಟೇಬಲ್ ನ ಚೇಂಜ್ ಮಾಡ್ಬೋದು. ಅದ್ ಮಾಡೋದಕ್ಕೋಸ್ಕರ ಅದು ಆ ತರ ಪೋಸ್ಚರ್ ಕರೆಕ್ಷನ್ಸ್ ಇದ್ರೆ ಅದನ್ನ ಸರಿ ಮಾಡ್ತೀವಿ. ಸೊಂಟದ್ ನಾವು ಯೂಶಲಿ ಚೇರ್ ಇಂದ ಇರುತ್ತೆ, ಎರ್ಗೋನಾಮಿಕ್ ಚೇರ್ ಅಂತ ಹೇಳ್ತೀವಿ. ನಿಮ್ ಕೆಲ್ಸಕ್ಕೆ ತಕ್ಕನಂತ ಚೇರ್ ನೀವು ತಗೋಬೇಕಾಗತ್ತೆ. ತುಂಬಾ ಕಾಸ್ಟ್ಲಿ ಇರ್ಬೇಕು ಅಂತ ಏನಿಲ್ಲ. ನಿಮ್ಗೆ 5,000, 6,000, 7,000ಕ್ಕೂ ಒಳ್ಳೆ ಚೇರ್ಗಳು ಸಿಗತ್ತೆ. ಪ್ರಾಪರ್ ಬ್ಯಾಕ್ ರೆಸ್ಟ್ ಇರಬೇಕು ಅದಕ್ಕೆ, ಆಮೇಲೆ ಹ್ಯಾಂಡ್ ರೆಸ್ಟ್ ಇರಬೇಕು. ನೀವು ಇಟ್ಕೊಳ್ಳುವಾಗ ಅದಕ್ಕೆ ಸೈಡ್ಗೆ ಸಪೋರ್ಟ್ ಇರಬೇಕು. ಕೈ ಸಪೋರ್ಟ್ ಇರಬೇಕು. ಕರೆಕ್ಟ್. ಅಂಡ್ ಟೆಕ್ಸ್ಟಿಂಗ್ ಥಂಬ್ ಮಾಡೋ ಅಭ್ಯಾಸ ಇದ್ರೆ ಅವ್ರಗಳಿಗೆ ಒಂದು ಮೊಬೈಲ್ ಹೋಲ್ಡರ್ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಅಂಡ್ ಅದರಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತೀವಿ. ಹೌದು, ಇದರಲ್ಲಿ ಕರೆಕ್ಟ್. ಹೌದು ಹೌದು ಹೌದು, ಅದನ್ನದು ಕೂಡ ತಗೋಬಹುದು. ಒಂದು ಜಾಯ್ ಸ್ಟಿಕ್ ಕೂಡ ತಗೋಬಹುದು. ಸೊ ಈ ತರ ನಾವು ಅವ್ರಿಗೆ ಮೆಡಿಸಿನ್ಸು ಕೊಡ್ತೀವಿ, ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತೀವಿ, ಒಂದೊಂದ್ಸಲ ಬೆಲ್ಟ್ಗಳು ಕೊಡ್ಬೇಕಾಗತ್ತೆ, ಅಂಡ್ ಪೋಸ್ಚರಲ್ ಕರೆಕ್ಷನ್ಸ್ ಕೂಡ ಕೊಡ್ತೀವಿ. ಸೊ ಹಾಗಾಗಿ ಇದು ಮೊದಲು ಆಕ್ಯುಪೇಶನಲ್ ಹೆಜಾರ್ಡ್ಸ್ ಅಂತ ನಾವು ಓದ್ತಾ ಇದ್ವಿ 50 ವರ್ಷದ ಹಿಂದೆ. ಯಾರು ಮೈನ್ಸ್ ಅಲ್ಲಿ ಕೆಲಸ ಮಾಡೋರ್ಗೆ, ಇದ್ರಲ್ಲಿ ಮಾಡೋರ್ಗೆ ಅವರು ಲಂಗ್ ಇನ್ಫೆಕ್ಷನ್ ಆಗಿ ಲಂಗ್ ಪ್ರಾಬ್ಲಮ್ ಆಗಿ ಬರ್ತಾ ಇದ್ರು ಅಂತ. ಈಗ ನೋಡಿ, ಇದು ಕೂಡ ಆಕ್ಯುಪೇಶನಲ್ ಹೆಜಾರ್ಡೆ. ಅಂದ್ರೆ ಇದು ಕೂಡ ಒಂದು ಆಕ್ಯುಪೇಶನಲ್ ಹೆಜಾರ್ಡ್. ಅಂಡ್ ಒಂದು ಕಿವಿ ಮಾತು ಏನ್ ಹೇಳ್ಬೇಕಂತಂದ್ರೆ, ಚಿಕ್ಕ ಮಕ್ಕಳಿಗೆ ಮತ್ತೆ ಯುವತಿಯರಿಗೆ, ಹೆಣ್ಣು ಮಕ್ಕಳಿಗೆ ಆದಷ್ಟು ಮೊಬೈಲು, ಇನ್ಸ್ಟಾಗ್ರಾಮ್ ಎಲ್ಲ ಬಿಟ್ಬಿಟ್ಟು ಕ್ರಿಯೇಟಿವ್ ಆಕ್ಟಿವಿಟಿ ಮಾಡ್ತಾ ಇದ್ರೆ, ಆದಷ್ಟು ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡ್ಕೊಂಡ್ರೆ ನಿಮ್ಮ ಮೆದುಳು ಚೆನ್ನಾಗಿರುತ್ತೆ, ಶರೀರನೂ ಚೆನ್ನಾಗಿರುತ್ತೆ. ಆಮೇಲೆ ಡಾಕ್ಟರ್ ವಿನಯ್ ತರ ನಗ್ನಗ್ತಾ ಹೆಲ್ದಿ ಆಗಿರ್ಬೋದು. ಸೊ ನೀವು ಮ್ಯಾರಥಾನ್ಗಾದ್ರೂ ಹೋಗಿ, ರನ್ನಿಂಗ್ ಆದ್ರೂ ಮಾಡಿ, ಟೆನ್ನಿಸ್ ಆದ್ರೂ ಆಡಿ, ಟೆನಿಕಾಯ್ಟ್ ಆದ್ರೂ ಆಡಿ. ಸೊ ಫಿಸಿಕಲ್ ಆಕ್ಟಿವಿಟಿ ಇರ್ಲಿ, ಆದ್ರೆ ಕೂತಲ್ಲೇ ಕೂತ್ಕೊಂಡು ಹೆಬ್ಬೆಟ್ಟುಗಳು ಆಗ್ಬಾರ್ದು ಅಂತ ನೀವು ಕೊನೆಗೆ ಹೇಳ್ತಾ ಇದ್ರಿ. ತುಂಬಾ ಧನ್ಯವಾದಗಳು ಡಾಕ್ಟರ್ ವಿನಯ್ ಅವರೇ. ತುಂಬಾ ಧನ್ಯವಾದಗಳು ಮಾಡಿ. ನಮಸ್ಕಾರ.